Yeah. Up in Lexus like it's 07. I just hit a lick, gotta hit the next one. Last year I know you learned your lesson. I could GPS you if you need a dressing. It's all about the bigger homie, but I'm 1 year older than my little homie. 09 they was bidding on me, but I'm young money got it written on me. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಸೊ ಇವತ್ತು ನಾವು ನೋಡ್ತಿರೋದು ದ RR310, ದ ಲೇಟೆಸ್ಟ್ ವೇರಿಯಂಟ್. ಸೊ ಇದು ಬಂದು ದ ಕ್ಲಿಯರ್ ಕ್ಲಚ್ ಒನ್. ಆ್ಯಕ್ಚುಲಿ ಆಸಮ್ ಆಗಿದೆ. ದ ಅಮೌಂಟ್ ಆಫ್ ಇವ್ರೇನು ಸ್ಪೆಸಿಫಿಕೇಷನ್ಸ್ ಈ ಪ್ರೈಸಿಂಗ್ ಕೊಡ್ತವ್ರು, ದಟ್ಸ್ ಆ್ಯಕ್ಚುಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಟಿ ವಿ ಎಸ್ ಇಸ್ ಮೇಕಿಂಗ್ ಎ ರಿಯಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಬೈ ದಿಸ್ ಬೈಕ್. ಐ ಥಿಂಕ್ ದ ಟ್ರ್ಯಾಕ್ ರಿವ್ಯೂಸ್ ಎಲ್ಲ ನೀವು ರೀಸೆಂಟಾಗಿ ನೋಡಿರ್ತೀರಾ. ಇಟ್ ಹ್ಯಾಸ್ ಬೀನ್ ಕಮ್ much earlier, but this is the road review I am doing it. ಬಟ್ ನೋಡ್ಬೋದು ಆಲ್ಮೋಸ್ಟ್ ಬಾಡಿ ಎಲ್ಲ ಬಂದು ನಿಮಗೆ ಸೇಮ್ ಹಳೆ RR310 ಏನಿದೆಯೋ ಅದೇ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಇನ್ನೂ ಸ್ಪೆಸಿಫಿಕೇಷನ್ಸ್ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ಬಟ್ ಇದ್ರ ಸಿಬ್ಲಿಂಗಿಂದ ನಿಮ್ಗೊಂದು ಕೂಲಿಂಗ್ ಸೀಟ್ ಒಂದು ಮಿಸ್ ಆಗ್ತಿದೆ. ರಾದರ್ ದೆನ್ ದಟ್ ಎಲ್ಲ ಇದೆ ನಿಮಗೆ ಗಾಡೀಲಿ. ಬಟ್ ಲುಕ್ಸ್ ಅಂತೂ ಮಾತ್ರ ಆಲ್ಮೋಸ್ಟ್ ಇಟ್ ಲುಕ್ಸ್ ಲೈಕ್ ಎ ಡುಕಾಟಿ ನಾವು ಎಸ್ಪೆಷಲಿ ಬಿಕಾಸ್ ಆಫ್ ದಿಸ್ ವಿಂಗ್ಸ್. ಆ್ಯಂಡ್ ನಾನು ಆ್ಯಕ್ಚುಲಿ ಇದೆಲ್ಲ ಫ್ಲಿಮ್ಸಿ ಇರುತ್ತೆ ಅಂದ್ಕೊಂಡಿದ್ದೆ, ಬಟ್ ಕಂಪ್ನಿಯಿಂದ ಕೊಟ್ಟಿರೋದು ಆ್ಯಕ್ಚುಲಿ ಸಾಲಿಡಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕಂದರೆ ಇಫ್ ನೀವು ಆಫ್ಟರ್ ಮಾರ್ಕೆಟ್ ಹಾಕ್ಕೊಂಡೋಗ್ಬೇಕಾದ್ರೆ ಟಚ್ ಮಾಡ್ಬೇಕಾದ್ರೆ ಬೆಂಡ್ ಆಗುತ್ತೆ. ಈ ಥರ ನೀಟಾಗಿ ಫಿನಿಷಿಂಗ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಆ್ಯಕ್ಚುಲಿ ಗ್ರೇಟ್ ಆಫ್ ಟಿ ವಿ ಎಸ್. ಆ್ಯಂಡ್ ನಿಮಗೆ ಒನ್ ಆಫ್ ದಿ ಹೈಲೈಟ್ ಸ್ಟ್ಯಾಂಡ್ಸ್ ಏನಂದರೆ ನಿಮಗೆ ಮಿಶೆಲಿನ್ ಟೈರ್ಸ್ ಕೊಡೋದ್ರಿಂದ ನಿಮಗೆ ಗ್ರಿಪ್ ಅನ್ನೋದು ತುಂಬ ಚೆನ್ನಾಗಿದೆ. ನಾನು ಐ ವಿಲ್ ನಾಟ್ ಸಪೋಸಲಿ ಪುಷ್ ದಿಸ್ ಬೈಕ್, ಬಟ್ ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೀನಿ ಓಡಿಸಿ. ಬಟ್ ಐ ವಿಲ್ ಟೆಲ್ ಯು ವಾಟ್ ವೈಬ್ರೇಷನ್ ಇದೆಯಾ, ಇಲ್ಲ ಅಂದರೆ ಇಂಜನ್ ಪವರ್ ಹೆಂಗಿದೆ, ಡೆಲಿವರ್ ಹೆಂಗೆ ಮಾಡ್ತಿದೆ ಆ ಪವರ್ನ. ಆ್ಯಂಡ್ ಐ ವಿಲ್ ಈವನ್ ಡೆಮಾನ್ಸ್ಟ್ರೇಟ್ ದ ಕ್ರೂಸ್ ಕಂಟ್ರೋಲ್. ಐ ಥಿಂಕ್ ನನಗಿನ್ನೂ ಕರೆಕ್ಟಾಗಿ ಇದು ಕ್ರೂಸ್ ಕಂಟ್ರೋಲ್ ಹೆಂಗೆ ಆನ್ ಮಾಡಬೇಕು ಅಂತೆಲ್ಲ ಗೊತ್ತಿಲ್ಲ. ಐ ಜಸ್ಟ್ ಲುಕ್ ಆಫ್ಟರ್ ಇಟ್ ವೈಲ್ ಐ ಆಮ್ ರೈಡಿಂಗ್. ಆ್ಯಂಡ್ ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ ಸಖತ್ತಾಗಿ ತೋರಿಸುತ್ತೆ. ಐ ವಿಲ್ ಜಸ್ಟ್ ಶೋ ಯು ದ ಕ್ಲಿಯರ್ ಕ್ಲಚ್. ಇದು ಸ್ಟಾರ್ಟ್ ಮಾಡಬೇಕಾದ್ರೆ ಸಿ ಇಟ್ ಕ್ರೇಜಿ ಅಲ್ವಾ? ಸೊ ದಟ್ಸ್ ಇಟ್. ಆ್ಯಂಡ್ ಎಲ್ಲ ಬೈಕ್ಸಿಗೆ ಈ ಬೈಕಿಗೆ ಇಂಜನ್ ಏನು ಡಿಫ್ರೆನ್ಸ್ ಇದೆ ಅಂದರೆ ನಿಮ್ಗೆ ಇದರಲ್ಲಿ ಆ್ಯಕ್ಚುಲಿ ರಿವರ್ಸ್ ಇನ್ಕ್ಲೈನ್ಡ್ ಇಂಜನ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಡೆವಲಪ್ಡ್ ಬೈ BMW, ಒನ್ ಆಫ್ ದಿ ಮೋಸ್ಟ್ ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ಸ್ ಇನ್ ಬೈಕ್ಸ್ ಆ್ಯಂಡ್ ಕಾರ್ಸ್, ವಾಟ್ ಎವರ್ ಆಟೋಮೋಟಿವ್ ಕಲ್ಚರ್. ನೀವು ಅದು ತೊಗೊಳಂಗಿದ್ರೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ. ಈ ವೇರಿಯಂಟಲ್ಲ, ದಿಸ್ ಈಸ್ ಸ್ಟ್ಯಾಂಡರ್ಡ್ ವೇರಿಯಂಟ್. ಆ್ಯಂಡ್ ಒನ್ ಮೋರ್ ವೇರಿಯಂಟ್ ಯು ವಿಲ್ ಗೆಟ್, ದಟ್ ಈಸ್ BTO ವೆರ್ಷನ್ ಅಂತ ಅಂತಾರೆ. ಸೊ ಬಿಲ್ಡ್ ಟು ಆರ್ಡರ್. ನೀವು ಶೋರೂಮ್ ಹತ್ರ ಬಂದು ಆರ್ಡರ್ ಮಾಡಿದ್ರೇ ಆ ವೆರ್ಷನ್ ನಿಮಗೆ ಸ್ಪೆಸಿಫಿಕ್ಕಾಗಿ ಟಿ ವಿ ಎಸ್ ಅವರು ಬಿಲ್ಡ್ ಮಾಡ್ಕೊಂಡು ಕೊಡ್ತಾರೆ. ಸೊ ಡೆಫಿನೆಟ್ಲಿ ದಟ್ ಟೇಕ್ಸ್ ಸಮ್ ಟೈಮ್. ಬಟ್ ನೀವು ಇವಾಗ ರೆಡಿಯಾಗಿ ಈ ಗಾಡಿ ತೊಗೋಬೇಕು ಅಂದ್ಕೊಂಡ್ರೆ ದಿಸ್ ಇಸ್ ದ ವೇರಿಯಂಟ್ ದಟ್ ವಿಲ್ ಬಿ ಅವೈಲಬಲ್ ಫಾರ್ ಯು. ಆ್ಯಂಡ್ ಟು ಬಿ ಹಾನೆಸ್ಟ್ ನನಗೇನು ಸ್ಪೆಸಿಫಿಕೇಷನ್ಸ್ ಗೊತ್ತಿಲ್ಲ ಈ ಗಾಡಿ ಬಗ್ಗೆ. ಐ ಡೋಂಟ್ ನೋ ವಾಟ್ಸ್ ಇಂಜಿನ್ ಪವರ್ ಇಟ್ಸ್ ಮೇಕಿಂಗ್ ಟು ದ ವೀಲ್, ವಾಟ್ ಇಟ್ಸ್ ಪ್ರೊಡ್ಯೂಸಿಂಗ್ ಇನ್ ದ ಕ್ರ್ಯಾಂಕ್, ಏನೂ ಗೊತ್ತಿಲ್ಲ. ಆಲ್ ಐ ನೋ ಇಸ್ ಇಟ್ಸ್ ಅನ್ ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನ್ ಆ್ಯಂಡ್ ಇಟ್ ಹ್ಯಾಸ್ ಸೆಟ್ ಆಫ್ ಗುಡ್ ಟೈರ್ಸ್ ಫಾರ್ ದಿಸ್ ಬೈಕ್. ಸೊ ಈ ಗಾಡಿಯಲ್ಲಿ ಇನ್ಕ್ಲೂಸಿವ್ ಏನಂದರೆ ನಿಮಗೆ ಕ್ವಿಕ್ ಶಿಫ್ಟರ್ ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ಬೋತ್ ಬೈ ಡೈರೆಕ್ಷನಲ್ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಬರುತ್ತೆ. ಆ್ಯಂಡ್ ದರ್ ಈಸ್ ಮಚ್ ಮೋರ್ ಐ ಹ್ಯಾವ್ ಟು ಸೇ ಅಬೌಟ್ ದಿಸ್ ಬೈಕ್, ಬಟ್ ನೌ ಐ ಡೋಂಟ್ ನೋ ಮಚ್ ಅಬೌಟ್ ದಿಸ್. ಸೊ ಆ್ಯಸ್ ಫರ್ ಪ್ಲಾಸ್ಟಿಕ್ ಕ್ವಾಲಿಟಿ ಇಟ್ಸ್ ಆಲ್ ಸಾಲಿಡ್. ದೆರ್ ಈಸ್ ನೋ ಯಾವುದು ಚೀಪ್ ಅಂತ ಅನ್ಸಲ್ಲ ನೀವು ಇಲ್ಲಿ ಲೈವಲ್ಲಿ ನೋಡಬೇಕಾದ್ರೆ. ಯಾಕಂದರೆ ಈ ಕಲರ್ ಬಂದು BMW ಅಲ್ಲಿ ನಾಡೋ ಗ್ರೇ ಅಂತ ಒಂದು ಕಲರ್ ಇದೆ, ಆ ಥರ ಕಲರ್ ಸ್ಪೆಸಿಫಿಕೇಷನ್ ಕೊಟ್ಟು ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಬೈಕ್ ವಿಚ್ ಇಸ್ ಕಮಿಂಗ್ ಇನ್ ದ ನಾಡೋ ಗ್ರೇ ರಾದರ್ ದ್ಯಾನ್ ದಟ್ ಈ ಥರ ಸಿಲ್ವರ್ ಬರುತ್ತೆ. ಬಟ್ ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ದಟ್ ಸಿಲ್ವರ್ ಇಸ್ ವೆರಿ ಹೈಲೈಟಿಂಗ್. ಬಟ್ ಇದು ಒಂದು ಈ ರೆಡ್ ಆ್ಯಂಡ್ ಇದು ನಾರ್ಡೋ ಗ್ರೇ ಫಿನಿಷಿಂಗಲ್ಲಿ ಕೊಟ್ಟಿರೋದು ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸುತ್ತೆ. ಇನ್ ಪರ್ಸನ್ ಇಟ್ ಲುಕ್ಸ್ ಸೋ ಗುಡ್. ಅಂದರೆ ನೀವು ಯಾವುದೋ ಒಂದು ಸೂಪರ್ ಬೈಕ್ ಇಲ್ಲಿ ನಿಂತ್ಕೊಂಡಿದೆ ಅನ್ನೋ ಥರ ಅಟ್ರಾಕ್ಷನ್ ಮಾಡುತ್ತೆ. ದಿಸ್ ವಿಲ್ ಡೆಫಿನೆಟ್ಲಿ ಅಟ್ರಾಕ್ಟ್ ಐಸ್ ಫಾರ್ ಶೋ. ಆ್ಯಂಡ್ ನಿಮಗೆ ಲೈಟ್ಸ್ ನೋಡಿದ್ರೆ ಎರಡು ಆ್ಯಕ್ಚುಲಿ LED ಲೈಟ್ಸ್ ಬಂದಿದೆ. ಸೊ ದೇರ್ ಆರ್ 2 ಸ್ಮಾಲ್ DRLs. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ದ ಲೈಟಿಂಗ್ ಆನ್ ಆಲ್, ಬಟ್ ಸೀಟ್ ಬಂದು ಕಂಫರ್ಟಬಲ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವಾಗ ಜಸ್ಟ್ ಒಂದು 2 ಕಿಲೋಮೀಟರ್ ಓಡಿಸಿದ್ದೀನಿ. ಐ ವಿಲ್ ಟೇಕ್ ಇಟ್ ಅನದರ್ ಸ್ಪಿನ್ ನಾವು ಆ್ಯಂಡ್ ಚೆಕ್. ಆ್ಯಕ್ಚುಲಿ ಸೌಂಡ್ ಇಂಜಿನ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಟಿಸ್ ಮಾಡಿದ್ದೀನಿ ಅಂದರೆ ಕ್ರೇಜಿಯಾಗಿರೋ ಫ್ಯೂಚರ್ ಏನಂದರೆ ಇದರಲ್ಲಿ ಬಂದು ನಿಮಗೆ ಈ ಪೈಪ್ ಇದೆಯಲ್ಲ, ಇದು ಓವರ್ ದ ಟೈಮ್ ನಿಮಗೆ ಬ್ಲೂಯಿಶ್ ಟರ್ನ್ ಆಗುತ್ತೆ. ಆ ಟೈಟಾನಿಯಮ್ ಪೈಪ್ಸ್ ಕೊಟ್ಟಿರೋದ್ರಿಂದ ದಟ್ ವಿಲ್ ಮೇಕ್ ಸೋ ಗುಡ್ ಲುಕಿಂಗ್. ಆ್ಯಂಡ್ ದಿಸ್ ಇಸ್ ಕಾಂಪಿಟೇಬಲ್ ಫಾರ್ E20 ಅಂದರೆ 80% ಪೆಟ್ರೋಲ್ ಆ್ಯಂಡ್ 20% ಎಥನಾಲ್ ಮಿಕ್ಸ್. ದಿಸ್ ವಿಲ್ ಸಪೋರ್ಟ್ ಆ್ಯಂಡ್ ಇಟ್ ವಿಲ್ ಈವನ್ ರನ್ ಆನ್ BS6 Stage 2 ಆಲ್ಸೋ.
ಇಷ್ಟು ಮಾಡಲ್ಸ್ ಇದೆ ಅನ್ನೋದ್ರಿಂದ ಸೊ 2 ಮಾಡಲ್ಸ್ ಬರುತ್ತೆ. ದೇರ್ ಈಸ್ ಇವನ್ ಕಸ್ಟಮೈಸೇಷನ್ ಆಫ್ ಫಾರ್ ಸಸ್ಪೆನ್ಷನ್ ಆ್ಯಂಡ್ ರೇರ್ ಬಂದು ಸ್ಟ್ಯಾಂಡರ್ಡಾಗೇ ಇರುತ್ತೆ. ನಿಮಗೆ BTO ವರ್ಷನಲ್ಲಿ ಬಂದು ಫ್ರಂಟಲ್ಲಿ ಅಡ್ಜಸ್ಟೇಬಲ್ ಮಾಡಿರ್ಬೋದು. ಕಂಪ್ರೆಷನ್ ಆ್ಯಂಡ್ ರಿಬೋಂಡ್ ಬೋತ್ ವಿಲ್ ಬಿ ಅಡ್ಜಸ್ಟೇಬಲ್ ಆ್ಯಂಡ್ ರೆಸ್ಟ್ ಈಸ್ ದಿಸ್. ಈ ಹೈಲೈಟ್ಸ್ ಏನು ಸೇಲ್ ಮಾಡಬೇಕು, ದ ಮೊಮೆಂಟ್ ದೇ ಡಿಡ್ ದ ಲಾಂಚ್, ದ ಹೈಲೈಟ್ ವಾಸ್ ದಿಸ್ ಕ್ಲಿಯರ್ ಕ್ಲಚ್ ಕೇಸ್ ಬಿಕಾಸ್ ದಟ್ ವಾಸ್ ಒನ್ ಆಫ್ ಇಟ್ಸ್ ಕ್ಲಾಸ್. ಬಿಕಾಸ್ ಯಾವ ಗಾಡಿಲೂ ಸ್ಟಾಕ್ ಫಾರ್ಮಲ್ಲಿ ಇದು ನಿಮ್ಮ ಕ್ಲಿಯರ್ ಕ್ಲಚ್ ಕೇಸ್ ಕೊಟ್ಟಿಲ್ಲ. ಫಸ್ಟ್ TVS has done it. Congratulations for that. And they have nailed the design from the first model. ನನಗೆ ಯಾವತ್ತೂ ಇಷ್ಟ ಆಯಿತು. TVS Apache RR 310 was one kind of super sports, and I think this competition will be coming around for RS 457 and Duke 390, RC 390s. ಈ ಥರ ಸೆಗ್ಮೆಂಟಲ್ಲಿ ಇದು ಪಾರ್ಟಿಸಿಪೇಟ್ ಮಾಡುತ್ತೆ. ದಿಸ್ ಇಸ್ 300 to 400 cc ಸೆಗ್ಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಆ ಸೆಗ್ಮೆಂಟಲ್ಲಿ ನಿಮ್ಗೆ ಒಂದು BMW ಇಂಜಿನಿಯರ್ TVS ಮ್ಯಾನುಫ್ಯಾಕ್ಚರ್ಡ್ ಬೈಕ್ ಬೇಕಂದರೆ ದಿಸ್ ಈಸ್ ದ ಒನ್ ಯು ನೀಡ್ ಟು ಗೋ ಫಾರ್. ಆ್ಯಂಡ್ ಎಷ್ಟೊಂದು ಜನ ಹೇಳಿರ್ತಾರೆ, ಈವನ್ ಐ ಹ್ಯಾವ್ ಫೆಲ್ಟ್ ದಟ್ ಲಾಸ್ಟ್ ಮಾಡಲ್ಸಲ್ಲಿ ನಾನು ಆಕ್ಸಲರೇಟರ್ ಕೊಡಬೇಕಾದ್ರೆ ಇಟ್ ಯೂಸ್ ಟು ಹ್ಯಾವ್ ಸೋ ಮಚ್ ಆಫ್ ಲ್ಯಾಗ್ ಇನ್ ದ ಇಂಜಿನ್. ಇದೆ ಏನಂದರೆ ಇದು ಬಂದರೆ ನಿಮಗೆ ವೈರ್ ಆಪ್ರೇಟ್ ಆಗೋಲ್ಲ. ಇಲ್ಲೊಂದು ಸೆನ್ಸಾರ್ ಇರುತ್ತೆ, ಅಲ್ಲಿ ಟ್ರಾಟಲ್ ಬಾಡಿಯಲ್ಲಿ ಒಂದು ಸೆನ್ಸಾರ್ ಇರುತ್ತೆ. ಅದೆರಡೂ ಸೈಮಲ್ಟೇನಿಯಸ್ ಆಗಿ ನಾವು ಎಷ್ಟು ಓಪನ್ ಮಾಡ್ತೀವೋ ಅಲ್ಲೂ ಅಷ್ಟು ಓಪನ್ ಆಗಬೇಕು. ಸೊ ಇದೇನಿತ್ತಂದರೆ ಸಡನ್ನಾಗಿ ಹಿಂಗಂದರೆ ಅದು ಲ್ಯಾಗ್ ಇರೋದು ಹಳೆ ಮಾಡಲಲ್ಲಿ. ಸೊ ಈ ಮಾಡಲಲ್ಲಿ ಅದು ಹೆಂಗೆ ರೆಕ್ಟಿಫೈ ಮಾಡಿದ್ದಾರೆ ಅಂತಲೂ ಚೆಕ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ review of this bike. So let's open ಇರ್ಬೋದು. ಇಲ್ಲಿ ಫ್ಲ್ಯಾಶ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ. ದಿಸ್ ಆರ್ ಕಂಟ್ರೋಲ್ಸ್ ಫಾರ್ ಡಿಸ್ಪ್ಲೇ ಸೆಟ್ಟಿಂಗ್ಸ್. ಡಿಸ್ಪ್ಲೇಯಲ್ಲಿ ಎಷ್ಟೊಂದಿದೆ ಗೈಸ್. ಸೊ ರೈಡ್ ಮೋಡ್ ಇದೆ. ಸೊ ವಿಲ್ ಕೀಪ್ ಇಟ್ ರೈನ್ಸ್. ಇದು ಆ್ಯಕ್ಚುಲಿ ಸ್ಪೋರ್ಟ್ ಬಂದು ಲಾಕ್ ಆಗಿದೆ because this is almost a brand new bike. I don't know how much kilometers it's even done. Odo is just 10.5 kilometers. So ನೀವು ನೋಡೋಂಗಿದ್ರೆ this is almost a brand new. ಫಸ್ಟ್ ಟೈಮ್ ಐ ಆಮ್ ರೈಡಿಂಗ್ ದಿಸ್ ಬೈಕ್. ಆ್ಯಂಡ್ ಕೂತ್ಕೊಳ್ಳೋಕ್ಕೆ ಅಷ್ಟೇ ನಿಮಗೆ ಟ್ಯಾಂಕ್ ಬಂದು ಕರೆಕ್ಟಾಗಿ ಗ್ರಿಪ್ ಮಾಡ್ತಿದೆ. ಸೊ ಟ್ಯಾಂಕ್ ಶೇಪ್ ಏನು ಹಿಂಗೆ ಕೊಟ್ಟಿದ್ದಾರೆ ದಟ್ಸ್ ಆ್ಯಕ್ಚುಲಿ ವೆರಿ ಸಪೋರ್ಟಿಂಗ್. ಬಿಕಾಸ್ ನೀವು ಹಿಂಗೆ ಟರ್ನ್ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಏನೂ ಟಚ್ ಆಗೋಲ್ಲ, ಈ ಕಡೆನೂ ಅಷ್ಟೇ ಏನೂ ಟಚ್ ಆಗೋಲ್ಲ. ಬಟ್ ನೀವು ಎನಿ ಸ್ಪೋರ್ಟ್ಸ್ ಬೈಕ್ ತೊಗೊಂಡ್ರೆ ಅದು ನಿಮ್ಮ ಅಡ್ಜಸ್ಟ್ ಆಗಬೇಕು ಆ್ಯಕ್ಚುಲಿ. ಬಟ್ ಟ್ಯಾಂಕ್ ಅನ್ನೋದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿರೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂದರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಕಾರ್ನರಿಂಗ್ ಮಾಡಬೇಕಾದ್ರೆ ಇಲ್ಲಾಂದರೆ ಸ್ಟ್ರೈಟ್ ಲೈನ್ ಕುತ್ಕೊಂಡಿರ್ಬೇಕಾದ್ರೆ ಡೆಫಿನೆಟಾಗಿ ಇದು ಹೆಲ್ಪ್ ಆಗುತ್ತೆ. ಇಲ್ಲೊಂದು ಇಫ್ ಯು ಸ್ಟಿಕ್ ಎ ಟ್ಯಾಂಕ್ ಗ್ರಿಪ್ಪರ್ ಹಿಯರ್ ದಟ್ ವುಡ್ ಬಿ ಮಚ್ ಮೋರ್ ಎಫಿಷಿಯಂಟ್ ಟು ಡ್ರೈವ್ ದಿಸ್ ಬೈಕ್. ಆ್ಯಂಡ್ ಲೆಟ್ಸ್ ಟೇಕ್ ಎ ಡ್ರೈವ್ ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ದಿಸ್. ಸೊ idling there is minimal, it's the engine is running. ಇಂಜನ್ ಸ್ಟಾರ್ಟಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಅಷ್ಟು ಸ್ಮೂತ್ ಏನಿಲ್ಲ. ಸೊ ಮೋಡ್ಸ್ you go ride mode, urban, wait is locked. Okay, this is locked guys. So one round ಹೋಗ್ಬಿಟ್ಟು ಬರೋಣ. ಫಸ್ಟ್ ಗೇರ್, ಇಟ್ಸ್ ಆ್ಯಕ್ಚುಲಿ ಸೋ ಸ್ಮೂತ್. ನಂಗೆ ಫಸ್ಟ್ ಗೇರ್ ಬಿದ್ದಿದೆ ಗೊತ್ತಾಗಿಲ್ಲ. ಓಕೆ, ಬಟ್ why is this brake so odd? The play is super odd. Maybe ಹೊಸ ಬೈಕಿಂದ ಆಗಿರೋದ್ರೆ we'll just take a slow spin. I don't wanna beat it so fast. ಯಾವುದು ಇದು? So we'll just go. The gearbox is actually tight. Oh, why is this? Okay, no complaining. ಗುರು ನಾನು ಇಷ್ಟು ಎಕ್ಸ್ಲೇಟರ್ ಕೊಡ್ತಿಲ್ಲ, ಈಸ್ ಜಸ್ಟ್ ಪುಲ್ಲಿಂಗ್. there is a vibes, there are vibes. Oh, the brakes are good. ಬ್ರೇಕ್ಸ್ ಚೆನ್ನಾಗಿದೆ. ಫ್ರಂಟ್ ಸ್ಟಾಪ್ ಆಗ್ತಿದೆ, ಬಟ್ ಬ್ಯಾಕ್ ಐ ಆಮ್ ನಾಟ್ ಶೂರ್ ಹೌ ಇಟ್ಸ್ ಗೋನಾ ಡೂ. ಸೊ ಏನು ಮಾಡೋಣ, ಇದು ಬಂದು 4th ಗೇರಲ್ಲಿ ಇದೆಯಲ್ವಾ.
It was at this moment that he knew. He done. ಇಲ್ಲ ಟೆಸ್ಟ್ ಡ್ರೈವ್ ಗಾಡಿ ಇದು, ಇವಾಗ ಇನ್ನು 10 ಕಿಲೋಮೀಟ್ರ್ ಆಗಿದೆ ಓಡಿಸಿ. ವೈ ಇಸ್ ದಿಸ್ ಸೋ ಆಕ್ವರ್ಡ್? ನನಗೆ ಯಾಕೋ ತುಂಬ ಆಕ್ವರ್ಡ್ ಅನ್ಸುತ್ತೆ. ಹಾಂ, hey, this feels so awkward, man. The throttle, ನಾನು ಅಷ್ಟು ಎಕ್ಸ್ಲೇಟರ್ ಕೊಡ್ತಾ ಇಲ್ಲ, ಬಟ್ ಸ್ಟಿಲ್ ಬೈಕ್ ಇಸ್ ಗೋಯಿಂಗ್, ಯು ನೋ. ನಾನು ಇಷ್ಟೇ ಹಿಡ್ಕೊಂಡಿರೋದು, ಬಟ್ ಇಟ್ಸ್ ಕೀಪ್ ಆನ್ ಬಿಲ್ಡಿಂಗ್ ದ ರೆವ್ಸ್. throttle is much. Oh guys, this is actually having a quick shifter. I forgot. Oh, it's butter smooth. Why didn't? Okay, the downshift is butter smooth. It's not lifting. We have to test it. Normal a quick shifter, even if you are having 20 to 30% of throttle, sometimes it will shift, sometimes it will not. But downshifts are butter smooth. Crazy, the downshift is so smooth. The suspension is on a stiffer side. Okay, the upshift is also smooth. Dual horn you get. ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಬೇಕು, ದೆನ್ ವಿ ಕ್ಯಾನ್ ಆ್ಯಕ್ಚುಲಿ ರೈಡ್. ಬ್ರೇಕ್ಸ್ ಆರ್ ಲಿಟಲ್ ಸ್ಪಂಜಿ. ಐ ಥಿಂಕ್ ಬ್ರೇಕ್ಸ್ ಆರ್ ಗುಡ್, ಯಾಕಂದರೆ ಇದು ಹೊಸ ಗಾಡಿ ಆಗಿರೋದ್ರಿಂದ ಇನ್ನೂ ಬ್ರೇಕ್ಸ್ ಸೆಟ್ ಆಗಬೇಕು ಅನ್ಕೋತೀನಿ. ಆ ಲೈನಿಂಗಲ್ಲಿ ಆ ಪ್ಯಾಡ್ಸ್ ಆಗಲಿ ಆ ಡಿಸ್ಕ್ ಆಗಲಿ ಇಟ್ ಶುಡ್ ಸೆಟ್. ಸೊ ಬ್ರೇಕ್ಸ್ ಬಗ್ಗೆ ಐ ಡೋಂಟ್ ಟೆಲ್ ಮಚ್ ರೈಟ್ ನೌ, ಬಟ್ ಯಾ, ಇಟ್ಸ್ ಹ್ಯಾಪನಿಂಗ್. ಯು ನೋ, ಇಟ್ಸ್ ಫ್ಲಿಕ್ಕಬಲ್, ಬಟ್ ರೇರ್ ಇಸ್ ಲೈಕ್ ಗಿವಿಂಗ್ ಯು ಸೋ ಮಚ್ ಕಮ್ಯಾಂಡ್. ನಿಮ್ಗೆ ಹಿಂದೆಯಿಂದ ಗಾಡಿ ಬಂದು ಹೆಂಗೆ ಅಂದರೆ ಆಲ್ಮೋಸ್ಟ್ ನೀವು ಡೈರೆಕ್ಟ್ ಮಾಡಿದ ಜಾಗಕ್ಕೆ ದ ರೇರ್ ಇಸ್ ಆಲ್ಸೋ ಸ್ಟಿಕ್ಕಿಂಗ್, ಇಟ್ಸ್ ನಾಟ್ ಪುಟಿಂಗ್ ಇಟ್ ಔಟ್. The dust. So second gear, will it be able to pull? Okay, it's pulling. Upshift is bit of a, you know, it's bit sketchy, but ಚೆನ್ನಾಗಿದೆ. ಫುಲ್ ಓಪನ್, ಓಕೆ, ಫುಲ್ ಓಪನಲ್ಲಿ ಚೆನ್ನಾಗಿದೆ. ಸೊ ಐ ಆಮ್ ಗೋನಾ ರಿವ್ಯೂ ದಿಸ್ ಎ ಬಿಟ್ ಲಾಂಗ್ ದ್ಯಾನ್ ಎಕ್ಸ್ಪೆಕ್ಟೆಡ್. ಸೊ ನೀವು ಕ್ಲಚ್ ಹಿಡ್ಕೊಂಡು ಶಿಫ್ಟ್ ಮಾಡಬೇಕಾದ್ರೆ ಗೇರ್ ಬಾಕ್ಸ್ ಒಂದು ಸ್ವಲ್ಪ ಅಪ್ ಶಿಫ್ಟ್ ಕ್ಲಂಕಿ ಇದೆ, ಬಟ್ ಡೌನ್ ಶಿಫ್ಟ್ ಇಸ್ ಮಚ್ ಗುಡ್. ಆ್ಯಂಡ್ ದ ಡೌನ್ ಶಿಫ್ಟ್ಸ್ ಕುಡ್ ಬಿ, ಯು ನೋ, ಇನ್ ಕ್ವಿಕ್ ಶಿಫ್ಟರ್ ಪ್ಲಸ್. ವಾವ್. ಸೊ ಇವಾಗ ನೋಡಿದ್ರೆ ಇವಾಗ ನಾನು 20% ಥ್ರಾಟ್ಲ್ ಓಪನ್ ಮಾಡಿದ್ದೆ, ಬಟ್ ಸ್ಟಿಲ್ ದ ಕ್ವಿಕ್ ಶಿಫ್ಟರ್ ವರ್ಕ್. ಸೊ ಕಂಪ್ಲೀಟಾಗಿ ಯೂಸ್ ಮಾಡೋಕ್ಕೆ ಗೊತ್ತಿರೋರಿಗೆ ಯು ಕ್ಯಾನ್ ಆ್ಯಕ್ಚುಲಿ ಪ್ಲೇ ವಿತ್ ದಿಸ್ ಬೈಕ್. ಒಂದು ಸ್ವಲ್ಪ ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್ ನೀವು ಯೂಸ್ ಟು ಆಗೋದಕ್ಕೆ. ಸೊ ವಿಲ್ ಪುಲ್ ಸೆಕೆಂಡ್ ಗೇರ್. That gearbox, that quick shifter is working. That gearbox ಚೆನ್ನಾಗಿದೆ, ಬಟ್ ಯು ನೋ ದ ಕ್ಲಚ್ ಶಿಫ್ಟ್ಸ್ ಇಸ್ ಸ್ವಲ್ಪ ಹೆಂಗೆ ಅಂದರೆ ಇಟ್ಸ್ ಲೈಕ್ ಮಿಡಲ್, ಓಕೆ, ಬಟ್ ಒನ್ಸ್ ನೀವು ಫುಲ್ ಥ್ರಾಟ್ಲಲ್ಲಿ ಕ್ವಿಕ್ ಶಿಫ್ಟ್ ಮಾಡಬೇಕಾದ್ರೆ ಇಟ್ಸ್ ಗಿವಿಂಗ್ ದ ಪ್ರಾಪರ್ ಬೈಕ್ ಫೀಲ್. ಇಟ್ಸ್ ಗಿವಿಂಗ್ ದ ಫೀಲ್. ಐ ನೀಡ್ ಮೋರ್ ಫೀಲ್ ಬ್ರೋ, ಐ ನೀಡ್ ಮೋರ್. ಬಟ್ ನಿಮಗೆ ಇಫ್ ಎನಿವನ್ ಹಸ್ ಡ್ರಿವನ್ ದ RC390, ದ BS3s, BS4s, ಅದೊಂದು ಡೆವಿಲ್ ಥರ ನುಗ್ಗುತ್ತೆ. ಬಟ್ ಈ ಬೈಕು ಐ ಥಿಂಕ್ ಇಟ್ಸ್ ನಾಟ್ ಹ್ಯಾವಿಂಗ್ ದಟ್ ಅಗ್ರೆಸಿವ್, ಲೈಕ್
ಒನ್ ಮಿಸ್ಟೇಕ್ ಯುವರ್ ಡನ್ ಆ ಥರ ಏನಿಲ್ಲ. ಇಟ್ ಆ್ಯಕ್ಚುಲಿ ಇಸ್ there is a vibration in these panels. ಆಟಾಡ್ಬೋದು ಗೈಸ್ ಆ್ಯಕ್ಚುಲಿ. ಸೊ ಬ್ಯಾಕ್ ಬ್ರೇಕ್ ಒಂದು ಸ್ವಲ್ಪ ಸ್ಕೆಚ್ ಇದೆ. ಅಪಾರ್ಟ್ ಫ್ರಮ್ ದಟ್ ಐ ಥಿಂಕ್ ಈ ಬೈಕ್ ಈಸ್ ವೆರಿ ಗುಡ್. ಯು ನೋ ವಾಟ್, ಐ ವಿಲ್ ಆ್ಯಕ್ಚುಲಿ ಫಿಲ್ ಪೆಟ್ರೋಲ್. ಸೊ ನಿಮಗೆ ಸ್ಪೆಸಿಫಿಕೇಷನ್ಸ್, ದ ಟ್ಯಾಂಕ್ ಕೆಪಾಸಿಟಿ, ದ ಇಂಜಿನ್ CC ಎಲ್ಲ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಐ ವಿಲ್ ಪುಟ್ ಅಪ್ ಇಟ್ಸ್ ಬೆಟರ್ ಟು ಪುಟ್ ದಿಸ್ ಸ್ಪೆಸಿಫಿಕೇಷನ್ ಶೀಟ್. ನಿಮ್ಗೆ ಇನ್ನೂ ಡೀಟೇಲ್ಸಾಗಿ ಬೇಕಂದರೆ ಐ ವಿಲ್ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್ ಆಲ್ಸೋ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ವಿಲ್ ಗೆಟ್ ದ ಓಪನ್ ರೋಡ್ಸ್. ಐ ಜಸ್ಟ್ ವಾಂಟ್ ಟು ಪುಷ್ ಇಟ್. ಸೊ ಐ ವಿಲ್ ಸಿ. Quick shifter is proper quick shifter in this. No gimmicks. It's purely shifting. Oh, there is lot of vibes. ನಾನೇನು ಟಾಕಿಂಗ್ ಮಾಡಲ್ಲ ಬಿಕಾಸ್ ಓಕೆ. ಸೊ ಆ್ಯಸ್ ಫಾರ್ ಆಸ್ ಐ ಡ್ರಿವನ್ ತುಂಬ ಸ್ಪೋರ್ಟಿಗೆ ಓಡಿಸಿದೆ ಐ ನೋ. ಆ್ಯಂಡ್ ಏನು ಸೌಂಡ್ ಅಂತೀರ, ದ ಸೌಂಡ್ ಇಸ್ ಸೋ ಗುಡ್. ದ ಸೌಂಡ್ ಇಸ್ ಆ್ಯಕ್ಚುಲಿ ಫಿನಾಮಿನಲ್ ಗಸ್. ಸೊ ವಿ ಆರ್ ಕಮ್ ಸೋ ಫಾರ್. I'm not even using clutch.
ಪಿಕಪ್ ಬಂದು ನಿಮಗೆ ತುಂಬ ಗ್ರ್ಯಾಜುವಲ್ ಆಗಿದೆ. ಐ ವಿಲ್ ನಾಟ್ ಸೇ ಇಟ್ಸ್ ಲೈಕ್ ಡೆವಿಲ್ ಶಿಟ್, ಬಟ್ crazy guys. So I just had a fun. ಸೊ ಈ ಬೈಕಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಯು ಡೋಂಟ್ ಇವನ್ ನೀಡ್ ಟು ಟಚ್ ಕ್ಲಚ್, ಯುನೋ, ಅಷ್ಟು ಚೆನ್ನಾಗಿದೆ. ಸೊ ಸ್ವಲ್ಪ ಆಫ್ ರೋಡಿಂಗು ಟೆಸ್ಟ್ ಮಾಡಿಬಿಡೋಣ ಬನ್ನಿ. ಸೊ ಯಾ ನೋಡಿದ್ರ ನಿಮಗೆ ಆಫ್ ರೋಡಲ್ಲೂ ಕೂಡ ದ ಸಸ್ಪೆನ್ಷನ್ ನನಗೇನು ಹಿಟ್ಟಿಂಗ್ ಆಗ್ತಿಲ್ಲ ಎಲ್ಲೂ, ಸ್ಪೈನ್ ಹೊಡಿಯೋದಾಗಲಿ. ಸೊ ದಟ್ಸ್ ಇಟ್ಸ್ ಮ್ಯಾನೇಜಿಂಗ್ ವೆಲ್. ಸೊ ಜಾಸ್ತಿ ಸ್ಯಾಂಡ್ ಇದೆ. ದ ಟೈರ್ಸ್ ರೋಡಲ್ಲಿ ಸಾಕಾದಾಗ ಕಚ್ಕೋತಿದೆ. ಆ್ಯಕ್ಚುಲಿ ಅರ್ಬನ್ ಮೋಡ್ ಈಸ್ ಫ್ಯಾಂಟಾಸ್ಟಿಕ್, ಬಟ್ ದೇರ್ ಇಸ್ ಸಮಥಿಂಗ್ ಇಚ್ಚಿಂಗ್. ಆ್ಯಕ್ಚುಲಿ ನಂಗೆ ಶೋಲ್ಡರ್ ಪೇನ್ ಸ್ಟಾರ್ಟ್ ಆಯಿತು, ಐ ಡೋಂಟ್ ನೋ ವೈ. ಸೊ ದೇರ್ ಇಸ್ ಶೋಲ್ಡರ್ ಪೇನ್. ಆ್ಯಕ್ಚುಲಿ ನಂಗೆ ಇರಲಿಲ್ಲ. ದೇರ್ ಇಸ್ ಸಮಥಿಂಗ್ ಟು ಡೂ ವಿತ್ ದಿಸ್ ಬೈಕ್ಸ್ ಟ್ರಯಾಂಗಲ್. ಸೊ ಈ ಬೈಕಲ್ಲಿ ರೈಡರ್ಸ್ ಟ್ರಯಾಂಗಲ್, ದೇರ್ ಇಸ್ ಸಮಥಿಂಗ್ ಆಕ್ವರ್ಡ್ ಅಬೌಟ್ ದಿಸ್. ಟು ಬಿ ಹಾನೆಸ್ಟ್, I have seen people complain about this also, but there is something awkward in this, but it is very comfortable. But ride by throttle, ride by wire, whatever, it is just getting the job done. It's not fantastic. The highlight is just quick shifter. Sakatagi. But vibration is there is there that. ಸೊ ಬ್ಯಾಡ್ ಪ್ಯಾಚಸ್ ನೋಡಿದ್ರೆ ಇವಾಗ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಿದೆ. ದೇರ್ ಈಸ್ ನೋ ಹಿಟ್ಟಿಂಗ್. ದ ಬೈಕ್ ಈಸ್ ಆ್ಯಕ್ಚುಲಿ ರಿಯಲಿ ಕಂಫರ್ಟಬಲ್, ಅದೊಂದು ಹೇಳ್ಬೋದು. ಬಟ್ ಈ ಮೋಡ್ಸಲ್ಲಿ ಏನಾಗ್ತಿದೆ ಅಂದರೆ ಆ್ಯಕ್ಚುಲಿ, ಸೊ ನಾನು ಎಷ್ಟೇ ಟ್ರಾಟಲ್ ಕೊಟ್ಟಿದ್ದೀನಲ್ವಾ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಮಚ್ ಮೋರ್ ಲೆಸ್ ಶಾರ್ಪ್. ಬಟ್ ಇದೇನಾಗ್ತಿದೆ, ನಾನು ಇಷ್ಟೇ ಹಿಡ್ಕೊಂಡಿಲ್ಲ, ಟ್ರಾಟಲ್ ಕಾನ್ಸ್ಟೆಂಟ್ ಹಿಡ್ಕೊಂಡಿದ್ದೀನಿ, ಬಟ್ ಆರ್ ಪಿ ಎಮ್ ಬಂದು ಇಟ್ಸ್ ರೈಸಿಂಗ್. ಸೊ ಐ ಥಿಂಕ್ ದಟ್ ಕುಡ್ ಹ್ಯಾವ್ ಬೀನ್ ಬೆಟರ್. ಬಟ್ ಈ ಥರ ಯಾರು ಅಗ್ರೆಸಿವ್ ಓಡಿಸ್ತಾರೋ ಫಾರ್ ದೆಮ್ ಇಟ್ಸ್ ಮಚ್ ಸೂಟೆಡ್. ಆರನ್ ನೋಡ್ಬೋದು. ಸೊ ಐ ಡೋಂಟ್ ನೋ ಎಷ್ಟು ಪ್ರೈಸಿಂಗ್ ಬರ್ತಿದೆ ಅಂತ. ಸೊ
ಎ ಬೈಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಡಿಸೈಡೆಡ್ ಆನ್ ಹೌ ಮಚ್ ದೇ ಆರ್ ಕೋಟಿಂಗ್ ದ ಪ್ರೈಸ್ ಅಷ್ಟೇ. ಆ ಪ್ರೈಸಿಗೆ ಅದು ವರ್ತಾ ಇಲ್ವಾ ಅನ್ನೋದೇ ಇವಾಗ ಮ್ಯಾಟರ್. ಸೊ ನನಗೆ ಪ್ರೈಸ್ ಕೂಡ ಎಷ್ಟು ಅಂತ ಗೊತ್ತಿಲ್ಲ. So there is some kind of vibration in somewhere these parts, but overall bike ನಿಮ್ಗೆ ಇನ್ನೂ there is buzz. ಸೊ ದ ಬ್ರೇಕ್ ಕ್ಯಾಲಿಬ್ರೇಷನ್ ಇಸ್ ಗುಡ್. ನಿಮಗೆ ಯಾವಾಗ ABS ಕಿಕ್ ಹಾಕಬೇಕು ಆಗಬಾರ್ದು, ಯಾವಾಗ ರೋಡಲ್ಲಿ ಗ್ರಿಪ್ ಇದೆ, ಎವ್ರಿಥಿಂಗ್ ಇಸ್ ಯುನೋ ಪರ್ಫೆಕ್ಟ್. ಬ್ರೇಕ್ ಡಿಪಾರ್ಟ್ಮೆಂಟ್ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್. ಎಂಜಿನ್ ಡಿಪಾರ್ಟ್ಮೆಂಟ್ ಐ ವಿಲ್ ಜಸ್ಟ್ ಟೆಲ್ ಯು ಇನ್ ಮ್ಯಾಟರ್ ಆಫ್ ಸೆಕೆಂಡ್. ಸೊ ಈ ಬೈಕ್ ನೀವು ಚಚ್ಚಾಡ್ತೀರ ಅಂದರೆ ನಿಮಗೆ ಯೂಸ್ ಫಸ್ಟ್ ಆಫ್ ಆಲ್ ನಿಮ್ಗೆ ಕ್ಲಚ್ ಯೂಸೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನೀವೊಂದು ಸೊ ಇದರಲ್ಲಿ ಆ್ಯಕ್ಚುಲಿ ನೀವು ಟ್ರಾಟಲ್ ಕೊಡದೇ ನೋಡಿಲಿ ಓಡಿಸ್ಬೋದು. ಸೊ ಇದೊಂದು ಅಡ್ವಾಂಟೇಜ್ ಏನಿದೆ ಅಂದರೆ ನಿಮಗೆ ಬೆಂಗಳೂರು ಅಂತ ಟ್ರಾಫಿಕ್ಸ್ ಏರಿದೆ ಅಲ್ಲ, ಅದನ್ನೇನಂತ ಕರೀತಾರೋ ಗೊತ್ತಿಲ್ಲ ನನಗೆ, ಬಟ್ ಟ್ರಾಫಿಕಲ್ಲಿ ಅನ್ನೋದು ಯೂಸ್ ಆಗುತ್ತೆ. ವೈ ಆಮ್ ಸೇಯಿಂಗ್ ದಿಸ್ ಬಿಕಾಸ್ ಇಟ್ಸ್ ಆ್ಯಕ್ಚುಲಿ ಗುಡ್. ಯಾಕಂದರೆ ಆ ಫ್ಯೂಚರ್ ನಾನು ಎಷ್ಟೊಂದು ಬೈಕ್ಸಲ್ಲಿ ಮಿಸ್ ಮಾಡ್ಕೋತೀನಿ. ಹೈಯರ್ ಕೆಪಾಸಿಟಿ ಬೈಕ್ಸಲ್ಲಿ ಅದು ಆಟೋಮೆಟಿಕ್ ಇಂಜನ್ ಟಾರ್ಕಿಂದ ಬರುತ್ತೆ, ಬಟ್ ರಾದರ್ ದ್ಯಾನ್ ದ್ಯಾಟ್ okay, the temperature is 97 degrees, which is good. Top speed was 135 and I have driven 15 kilometers, almost range khali agtu. So if you are beating like this, I don't know, I didn't test this actually on off with ಏನೋ ಬರುತ್ತೆ. I actually don't want this because if you are driving it for Sunday rides or coffee break rides, this is not useful. But ನಿಮ್ಗೆ ಹಾರ್ನ್ ತೊಗೊಂಡ್ರೆ ಚೆನ್ನಾಗಿದೆ, ಹಜಾರ್ಡ್ಸ್ ಕೂಡ ಬರ್ತಿದೆ, ಯು ಹ್ಯಾವ್ ಇಂಡಿಕೇಟರ್, ಯು ಹ್ಯಾವ್ ದಿಸ್ ವಿಂಗ್ಲೆಟ್ಸ್ ಆ್ಯಂಡ್ ಎಲ್ಲ ಆಪ್ಷನ್ಸು ಕೊಟ್ಟಿದ್ದಾರೆ. ಆ ಥರ ಏನೂ ಮಿಸ್ಔಟ್ ಆಗೋದು ಏನೂ ಇಲ್ಲ ಈ ಗಾಡೀಲಿ. ದೇರ್ ಆರ್ ಎನ್ ನಂಬರ್ ಆಫ್ ಫ್ಯೂಚರ್ಸ್. ಸೊ ಮೈ ವೆಹಿಕಲ್ ಪರ್ಫಾರ್ಮೆನ್ಸ್ ರೆಕಾರ್ಡ್ಸ್ ಇದೆ ನೋಡಿ. ಟ್ರಾಗಲ್ ಮಾಡೋದು ಕೂಡ ಎಷ್ಟು ಈಸಿಯಾಗಿ ಕನ್ವೀನಿಯೆಂಟ್ ಆಗಿದೆ. ಸೊ ನನ್ನ ಲಾಸ್ಟ್ ವೀಡಿಯೋ ಬಂದು ದಟ್ ವಾಸ್ ಎ ಬೇರ್ 650. ಅದನ್ನ ನೋಡಿದ್ರೆ ಇಟ್ ವಾಸ್ ಸಮ್ ಹ್ಯಾಸಲ್, ಬಟ್ ಇದರಲ್ಲಿ ನೋಡಿ ಎಷ್ಟು ನೀಟಾಗಿದೆ. ಆ್ಯಂಡ್ ಐ ಬಿಲೀವ್ ಇದು ಡಾರ್ಕ್ ಮೋಡ್ ಕೂಡ ಬರುತ್ತೆ ಅಂದ್ಕೊಂಡು. ಬಟ್ ದ ಬೈಕ್ ಮಾಡಿಸಿದ ಗಾಡಿ ಆಟಾಡೋಕ್ಕೆ ಕಂಫರ್ಟಾಗಿದೆ. ನಿಮ್ಗೊಂದು ಸೂಪರ್ ಸ್ಪೋರ್ಟ್ಸ್ ಬೇಕು, ಬಟ್ ನಿಮಗೆ ರೈಡಿಂಗ್ ಪೊಸಿಷನ್ ಅಷ್ಟೊಂದು ಸೆಟ್ ಆಗೋಲ್ಲ. ಇವಾಗ R15 ಐ ಆಮ್ ನಾಟ್ ಕಂಪೇರಿಂಗ್ R15 ವಿತ್ ದಿಸ್, ಬಟ್ R15 ಥರ ನಿಮ್ಗೆ ಅಗ್ರೆಸಿವ್ ರೈಡಿಂಗ್ ಪಾಸ್ಚರ್ ಕೊಡೋದ್ರಿಂದ ಏನಾಗುತ್ತೆ, ಯು ವಿಲ್ ಹ್ಯಾವ್ ಲಾಟ್ ಆಫ್ ದಟ್ ಇಸ್ ನಾಟ್ ಮಚ್ ಮೋರ್ ಫೀಸಿಬಲ್ ಫಾರ್ ರೈಡಿಂಗ್ ಡೈಲಿ. ನಿಮ್ಮ ಬ್ಯಾಕ್ ಪೇನ್, ಒಂದು ಸ್ವಲ್ಪ ವಯಸ್ಸಾಗಿದ್ದೀರ ಅಂದರೆ ಅದು ತುಂಬ ಕಷ್ಟ ಗಾಡಿ ಓಡಿಸೋದು. ಬಟ್ ಇದರಲ್ಲಿ ಬ್ರೇಕಿಂಗ್ ಅನ್ನೋದು ಚೆನ್ನಾಗಿದೆ. ಬ್ರೇಕಿಂಗ್ ಇಸ್ ಗುಡ್. So I always wanted to test drive RR310, especially in the highways. So namge angle there was no RR310.
ಬಟ್ ಸ್ಟಿಲ್ ಐ ಹ್ಯಾಡ್ ಟು ಡ್ರೈವ್ ಎ ಬೈಕ್ ವಿಚ್ ಐ ಡ್ರೋವ್ ಆ್ಯಂಡ್ ಅದ್ರಲ್ಲಿ ವೈಬ್ರೇಷನ್ ಇತ್ತು. Excuse me, dog. ಕ್ವಿಕ್ ಶಿಫ್ಟರ್ ಮಾತ್ರ ಸಖತ್ತಾಗಿದೆ. It actually wheeled, bro. It actually wheeled. Nice. Ouch. There is somewhere U-turn here, so it's time to give the bike back. ನೋಡಿರ್ತೀರಲ್ವಾ? I'm actually like mixed ಫೀಲಿಂಗ್ ಇದೆ ಬೈಕ್ ಮೇಲೆ. ಇಟ್ ಕಾಂಟ್ ಬಿ ಎ ಸೂಪರ್ ಸ್ಪೋರ್ಟ್, ಇಟ್ ಕಾಂಟ್ ಬಿ ಎ ಕಂಫರ್ಟಬಲ್ ಬೈಕ್. ಇಟ್ಸ್ ನಾಟ್ ದಟ್ ಕಂಫರ್ಟಬಲ್ ಲೈಕ್ ಆನ್ ಅಡ್ವೆಂಚರ್, ಇಟ್ಸ್ ನಾಟ್ ದಟ್ ಕಮಿಟೆಡ್ ಆಸ್ R15, ಬಟ್ ಇಟ್ ಸ್ಟಿಲ್ ಇದು ಹೆಂಗೆ ಅಂದರೆ ಗಾಡಿ ಬಂದು ಎಲ್ಲ ಮಾಡಬೇಕು. ನೋಡಿದ್ರ ಲೋ RPMಸಲ್ಲಿ even in 3000 ದ ಕ್ವಿಕ್ ಶಿಫ್ಟರ್ ಡೌನ್ ಈಸ್ ವರ್ಕಿಂಗ್ ಸೋ ಗುಡ್. ನಂಗೆ ಡೌನ್ ಅಪ್ಗಿಂತ ಅಪ್ಪಲ್ಲಿ ಒಂದು ಸ್ವಲ್ಪ ಗ್ಲಿಚ್ ಇದೆ, ಬಟ್ ಡೌನಲ್ಲಂತೂ ಸಖತ್ತಾಗಿದೆ. ಇದರಲ್ಲಿ ನಿಮ್ಗೆ ಇನ್ನೂ ಇದು ಕೂಡ ಕೊಟ್ಟಿದ್ದಾರೆ. ಸೊ ದಟ್ಸ್ ಸ್ಟ್ಯಾಂಡರ್ಡ್ ಆಸ್ ಐ ಆಮ್ ಸೇಯಿಂಗ್. ಯು ವಿಲ್ ಗೆಟ್ ಈವನ್ ದಿಸ್ ಸೈಡ್ ಸ್ಟ್ಯಾಂಡ್ ಕಟ್ ಆಫ್. ಸೊ ವೈಬ್ರೇಷನ್ ಹೇಳ್ತೀನಿ ಅಂತ ಹೇಳಿದೆ ಬಂದಮೇಲೆ. ವೈಬ್ರೇಷನ್ ಬಂದು ಸೀಟಲ್ಲಿ ಇಟ್ಸ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ಕಂಪ್ಯಾರಿಟಿವ್ಲಿ ಫಸ್ಟ್ ಬೈಕ್ಗಿಂತ. ನಿಮಗೆ ಈ ಬೈಕಲ್ಲಿ ನಿಮಗೆ ಸಿಗ್ನಿಫಿಕೆಂಟಾಗಿ ರೆಡ್ಯೂಸ್ ಆಗಿದೆ, ಬಟ್ ಸ್ಟಿಲ್ ನಿಮಗಿನ್ನೂ ಬಾಡಿ ಪ್ಯಾನಲಲ್ಲಿ ಇನ್ನೂ ವೈಬ್ರೇಷನ್ ಅನ್ನೋದು ಬಂದೇ ಬರ್ತಿದೆ. ಸೊ ದಟ್ ಕ್ಯಾನ್ ಬಿ ಕಂಟೈನ್ಡ್ ಬೈ ಸ್ಮೂತ್ನಿಂಗ್ ಔಟ್. ಬಟ್ ಇನ್ನೂ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಇದೆ. ಬಟ್ ಅಡ್ವಾಂಟೇಜ್ ಏನಂದರೆ ನಿಮ್ಗೆ ಈ ಪ್ರೈಸಿಂಗಲ್ಲಿ ನಿಮ್ಗೆ ಇಷ್ಟು ಸ್ಪೆಸಿಫಿಕೇಷನ್ಸ್ ಕೊಡ್ತಿದ್ದಾರೆ ಅಂದರೆ, ಬಟ್ ದಟ್ ಈಸ್ ಆ್ಯಕ್ಚುಲಿ ವೆರಿ ಗುಡ್. ಆ್ಯಂಡ್ ಈವನ್ ಯು ಗೆಟ್ ರೆಡ್ ಹೆಡ್ ಫಾರ್ ದ ಇಂಜಿನ್, ಸೊ ದಟ್ಸ್ ಆಲ್. ಇಫ್ ಯು ಹ್ಯಾವ್ ಲೈಕ್ ದ ಬೈಕ್, ನಿಮ್ಗೇನಾದರೂ ಇಷ್ಟ ಆಗಿದೆ ಅಂದರೆ ಡೆಫಿನೆಟ್ಲಿ ಇವರು TVSನ ಕಾಂಟ್ಯಾಕ್ಟ್ ಮಾಡಿ. ಯು ಕ್ಯಾನ್ ಆ್ಯಕ್ಚುಲಿ ಟೇಕ್ ಎ ಟೆಸ್ಟ್ ಡ್ರೈವ್. ದಿಸ್ ಬೈಕ್ ಆಸ್ ಜಸ್ಟ್ ಅರೈವ್ಡ್, ಇವತ್ತೇ ಬಂತು ಈ ಗಾಡಿ. ಸೊ ದೇ ಹ್ಯಾವ್ ಸ್ವೀಟ್ ಎನಫ್ ಟು ಲೆಂಡ್ ಮಿ ದಿಸ್ ಬೈಕ್. ಆ್ಯಂಡ್ ನಾನಿರೋದು ದನಚರಣ್ TVS ಇನ್ ಕನಕ್ಪುರ ರೋಡ್. ಇಫ್ ಯು ವಾಂಟ್ ಅ ಟೆಸ್ಟ್ ಡ್ರೈವ್, ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್. ಇಟ್ಸ್ ಇನ್ ಆಫ್ ಕೋರ್ಸ್ ಗೂಗಲ್. ಇವ್ರದ್ದು ಲಿಂಕ್ ಬೇಕಂದ್ರೂ ಐ ಕ್ಯಾನ್ ಪುಟ್ ಇಟ್ ಅಪ್ ಆನ್ ದ ಡಿಸ್ಕ್ರಿಪ್ಷನ್ ಆರ್ ದ ಕಮೆಂಟ್ ಸೆಕ್ಷನ್. ಸೊ ಸಿ ಯು ಗೈಸ್, ಬಾಯ್.